ಹಾಯ್ ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ಬನ್ನಿ, ನಾನಿವತ್ತು ಖಾರದ ಶಂಕರಪಾಳೆಯನ್ನು ಮಾಡ್ತಾಯಿದ್ದೀನಿ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳನ್ನು ನೋಡೋಣ ಬನ್ನಿ. 1 ಗ್ಲಾಸ್ ಗೋಧಿ ಹಿಟ್ಟು, 1 ಗ್ಲಾಸ್ ಮೈದಾ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪನ್ನು ತೆಗೆದುಕೊಂಡಿದ್ದೇನೆ. ಹಾಗೆ ಸ್ವಲ್ಪ ಇಂಗು, 1 ಸ್ಪೂನ್ ಜೀರಿಗೆ, ಕ್ರಷ್ ಮಾಡಿದಂತಹ ಕಸೂರಿ ಮೇಥಿ, ಅರ್ಧ ಸ್ಪೂನ್ ಓಂಕಾಳು ಅಥವಾ ಅಜ್ವೈನ್, ಸ್ವಲ್ಪ ಅರಿಶಿನ ಪುಡಿ, ಕಟ್ ಮಾಡಿದ ಕರಿಬೇವು ಹಾಗೂ ಅಚ್ಚಕಾರದ ಪುಡಿಯನ್ನು ತೆಗೆದುಕೊಂಡಿದ್ದೇನೆ. ಬನ್ನಿ ಇವಾಗ ಖಾರದ ಶಂಕರಪಾಳೆಯನ್ನು ಹೇಗೆ ಮಾಡುವುದು ನೋಡೋಣ. ಮೊದಲಿಗೆ ಮೈದಾ ಹಿಟ್ಟು ಹಾಗೂ ಗೋಧಿ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅಚ್ಚಕಾರದ ಪುಡಿಯನ್ನು ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಅರಿಶಿನ ಪುಡಿ, ಇಂಗು, ಸ್ವಲ್ಪ ಇಂಗನ್ನು ಹಾಕ್ತಾಯಿದ್ದೀನಿ. ನಂತರ ಇದಕ್ಕೆ ಸಣ್ಣಗೆ ಹೆಚ್ಚಿದ ಕರಿಬೇವು ಹಾಗೂ ಕ್ರಷ್ ಮಾಡಿದ ಕಸೂರಿ ಮೇಥಿಯನ್ನು ಹಾಕ್ತಾಯಿದ್ದೀನಿ. ಹಾಗೆ ಇದರ ಜೊತೆ ಅರ್ಧ ಸ್ಪೂನ್ ಓಂಕಾಳು ಮತ್ತು 1 ಸ್ಪೂನ್ ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. ಎಲ್ಲ ಸಾಮಗ್ರಿಗಳನ್ನು ಹಾಕಿದ ನಂತರ ಎಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕಿಕೊಳ್ತಾ ಚಪಾತಿ ಹಿಟ್ಟಿಗಿಂತಲೂ ಸ್ವಲ್ಪ ಗಟ್ಟಿಯಾಗಿ ಹಿಟ್ಟನ್ನು ನಾದಿಕೊಳ್ಬೇಕು. ಹೀಗೆ ಹಿಟ್ಟನ್ನು ಗಟ್ಟಿಯಾಗಿ ನಾದುವುದರಿಂದ ಶಂಕರಪಾಳಿ ಮೆತ್ತಗಾಗೋದಿಲ್ಲ, ತುಂಬ ಗರಿ ಗರಿಯಾಗಿ ಬರುತ್ತವೆ. ಚಕ್ಕುಲಿ ಹಾಗೂ ನಿಪ್ಪಟ್ಟುಗಿಂತ ಫಾಸ್ಟಾಗಿ ಹಾಗೆ ತುಂಬ ಸಿಂಪಲ್ಲಾಗಿ ಮಾಡುವ ಅಷ್ಟೇ ರುಚಿಕರವಾದಂತಹ ಸ್ನ್ಯಾಕ್ಸ್ ಆಗಿದೆ. ಹಿಟ್ಟನ್ನು ನಾದುವಾಗ ರವೆಯನ್ನು ಹಾಕಿರಲಿಲ್ಲ, ಹಾಗಾಗಿ ಇವಾಗ ಚಿರೋಟಿ ರವೆ 2 ಸ್ಪೂನನ್ನು ಹಾಕ್ತಾಯಿದ್ದೀನಿ. ಹಾಗೆ ಇದರ ಜೊತೆ 1 ಸ್ಪೂನ್ ಎಳ್ಳನ್ನು ಹಾಕ್ತಾಯಿದ್ದೀನಿ. ಎಳ್ಳು ಹಾಗೂ ಚಿರೋಟಿ ರವೆಯನ್ನು ಹಾಕಿದ ನಂತರ ಹಿಟ್ಟನ್ನು ಚೆನ್ನಾಗಿ ಎಲ್ಲ ಮಿಕ್ಸ್ ಆಗುವವರೆಗೂ ನಾದಿಕೊಳ್ತಾ ಇದ್ದೀನಿ. ರವೆಯನ್ನು ಹಾಕಿರುವುದರಿಂದ ಹಿಟ್ಟು ಒಂದು 10 ನಿಮಿಷ ನೆನೆದರೆ ಶಂಕರಪಾಳಿ ತುಂಬ ಗರಿ ಗರಿಯಾಗಿ ಬರುತ್ತವೆ. ಇವಾಗ ಹಿಟ್ಟು ರೆಡಿಯಾಗಿದೆ. ಬನ್ನಿ ಶಂಕರಪಾಳೆಯನ್ನು ಮಾಡೋಣ. ಈ ನಾದಿ ಇಟ್ಟುಕೊಂಡಿರುವಂತಹ ಹಿಟ್ಟಿನಲ್ಲಿ ಸ್ವಲ್ಪ ಹಿಟ್ಟನ್ನು ತೆಗೆದುಕೊಂಡು ಈ ರೀತಿಯಾಗಿ ಒಂದು ಚಿಕ್ಕ ಉಂಡೆ ಥರ ಮಾಡಿಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕಿ ಚಪಾತಿ ಥರ ಲಟ್ಟಿಸಿಕೊಳ್ಬೇಕು. ಚಪಾತಿಗಿಂತಲೂ ಸ್ವಲ್ಪ ತೆಳ್ಳಗೆ ಲಟ್ಟಿಸಿದರೆ ಒಳ್ಳೆಯದು. ಆವಾಗ ಶಂಕರಪಾಳಿ ಉಬ್ಬುವುದಿಲ್ಲ, ಹಾಗಾಗಿ ಮೆತ್ತಗೂ ಆಗೋದಿಲ್ಲ. ಆದಷ್ಟು ತೆಳ್ಳಗಿದ್ದರೆ ಒಳ್ಳೆಯದು. ನೋಡಿ, ಇವಾಗ ರೆಡಿಯಾಗಿದೆ. ಇದಕ್ಕೆ ಒಂದು ಫೋರ್ಕಿಂದ ಈ ರೀತಿಯಾಗಿ ಚುಚ್ಚಿ ನಂತರ ಒಂದು ಕಟರ್ನಿಂದ ನಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿಕೊಳ್ಬೇಕು. ಹೀಗೆ ಕಟ್ ಮಾಡಿಕೊಂಡಂತಹ ಶಂಕರಪಾಳಿಯನ್ನು ಮೊದಲೇ ಕಾಯಿಸಲು ಇಟ್ಟಿರುವಂತಹ ಎಣ್ಣೆಯಲ್ಲಿ ಒಂದೊಂದಾಗಿ ಹಾಕಿ ಮೀಡಿಯಂ ಫ್ಲೇಮಲ್ಲಿ ಕರಿಬೇಕು. ಎಣ್ಣೆ ಕಾಯ್ದಿದೆ. ಇವಾಗ ಕಟ್ ಮಾಡಿದಂತಹ ಶಂಕರಪಾಳೆಯನ್ನು ಒಂದೊಂದೇ ಹಾಕಿ ಕರಿಬೇಕು. ಒಮ್ಮೆಲೇ ಎಲ್ಲ ಹಾಕಿದರೆ ಒಂದಕ್ಕೊಂದು ಅಂಟಿಕೊಳ್ಳುತ್ತವೆ, ಹಾಗಾಗಿ ಈ ರೀತಿಯಾಗಿ ಒಂದೊಂದೇ ಶಂಕರಪಾಳೆಯನ್ನು ಹಾಕಿ ಕರಿಬೇಕು. ಈ ಶಂಕರಪಾಳೆಯನ್ನು ಮಾಡಿಟ್ಟು ಮಕ್ಕಳಿಗೆ ಸ್ನ್ಯಾಕ್ಸ್ ಬಾಕ್ಸಿಗೆ ಹಾಕ್ಬೋದು. ಹಾಗೆ ಸಂಜೆ ಟೀ ಅಥವಾ ಕಾಫಿ ಜೊತೆ ಸ್ನ್ಯಾಕ್ಸ್ ಆಗಿ ತಿನ್ಬೋದು. ಮತ್ತು ಎಲ್ಲಾದರೂ ಟೂರ್ಗೆ ಹೋದಾಗ ತೆಗೆದುಕೊಂಡು ಹೋಗ್ಬೋದು. ತುಂಬ ಚೆನ್ನಾಗಿರುತ್ತೆ. ನಿಮಗೂ ಇಷ್ಟವಾಗಿದೆ ಅನ್ಕೋತೀನಿ. ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೀಗೆ ಮೀಡಿಯಂ ಫ್ಲೇಮಲ್ಲಿಟ್ಟು ಕರಿಯುವುದರಿಂದ ಬೇಗ ಕಪ್ಪಾಗುವುದಿಲ್ಲ, ಒಳಗೆ ಚೆನ್ನಾಗಿ ಬೇಯುತ್ತವೆ. ಆದ್ದರಿಂದ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಕರಿಬೇಕು. ನೋಡಿ, ಇವಾಗ ಗರಿ ಗರಿಯಾದಂತಹ ಶಂಕರಪಾಳಿ ರೆಡಿಯಾಗಿದೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಈ ಶಂಕರಪಾಳೆಯನ್ನು ನಾನು ಇನ್ನೊಂದು ವಿಧಾನದಲ್ಲಿಯೂ ತೋರಿಸುತ್ತೇನೆ. ಬನ್ನಿ, ಅದನ್ನು ಹೇಗೆ ಮಾಡುವುದು ನೋಡೋಣ. ಖಾರದ ತಿಂಡಿಯಾಗಿರುವುದರಿಂದ ಈ ಶಂಕರಪಾಳೆಯನ್ನು ಚಿಕ್ಕವರಿಂದ ದೊಡ್ಡವರು ಇಷ್ಟಪಡುತ್ತಾರೆ. ಬನ್ನಿ, ಇವಾಗ ಇನ್ನೊಂದು ರೀತಿಯಲ್ಲಿ ಹೇಗೆ ಮಾಡುವುದು ನೋಡೋಣ. ಮೊದಲೇ ನಾದಿಟ್ಟುಕೊಂಡಿರುವಂಥ ಹಿಟ್ಟಿನಲ್ಲಿ ಸ್ವಲ್ಪ ಹಿಟ್ಟನ್ನು ತೆಗೆದುಕೊಂಡು ಈ ರೀತಿಯಾಗಿ ಸ್ವಲ್ಪ ಗೋಧಿ ಹಿಟ್ಟನ್ನು ಹಚ್ಚಿ
ಚಪಾತಿ ಥರ ತೆಳ್ಳಗೆ ಲಟ್ಟಿಸಬೇಕು. ಚಪಾತಿಗಿಂತಲೂ ತೆಳ್ಳಗಾದರೆ ಒಳ್ಳೆಯದು. ಹೀಗೆ ಮಾಡುವುದರಿಂದ ಉಬ್ಬುವುದಿಲ್ಲ. ಪುರಿ ಅಥವಾ ಶಂಕರಪಾಳಿ ಮಾಡುವಾಗ ಉಬ್ಬಿದರೆ ಸ್ವಲ್ಪ ಮೆತ್ತಗಾಗುತ್ತವೆ. ಆದ್ದರಿಂದ ಹೀಗೆ ಸ್ವಲ್ಪ ತೆಳ್ಳಗೆ, ಆದಷ್ಟು ತೆಳ್ಳಗೆ ಲಟ್ಟಿಸಬೇಕು. ಲಟ್ಟಿಸಿದ ನಂತರ ಇದಕ್ಕೆ ಒಂದು ಫೋರ್ಕ್ ತೆಗೆದುಕೊಂಡು ಈ ರೀತಿಯಾಗಿ ಚುಸ್ತೀನಿ. ಈ ರೀತಿಯಾಗಿ ಮಾಡುವುದರಿಂದ ಉಬ್ಬುವುದಿಲ್ಲ. ಹಾಗೆ ಇದನ್ನು ಒಂದು ಬಾಕ್ಸ್ನ ಕ್ಯಾಪ್ ಅಥವಾ ಚಿಕ್ಕ ಬೌಲ್ ಇದ್ದರೆ ಈ ರೀತಿಯಾಗಿ ಕಟ್ ಮಾಡಿಕೊಂಡು ಕಾಯ್ದ ಎಣ್ಣೆಯಲ್ಲಿ ಒಂದೊಂದೇ ಹೊಂಬನ್ನು ಬರೆಯುವವರೆಗೂ ಮೀಡಿಯಂ ಫ್ಲೇಮಲ್ಲಿ ಕರಿಬೇಕು. ಶಂಕರಪಾಳಿ ಹಾಗೂ ಕ್ರಿಸ್ಪಿಯಾಗಿರುವ ಖಾರದ ಪುರಿ ರೆಡಿಯಾಗಿದೆ. ನಿಮಗೂ ಇಷ್ಟವಾಗಿದೆ ಅನ್ಕೋತೀನಿ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡುವುದನ್ನು ಮರಿಬೇಡಿ. ಥ್ಯಾಂಕ್ ಯು.